ನೇಕಾರ ಮಳಿಗೆ ಗುದ್ದಲಿ ಪೂಜೆಗೆ ಕಾಂಗ್ರೆಸ್ ನಾಯಕರ ವಿರೋಧ. ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿ ಶಾಸಕರು ಗುದ್ದಲಿ ಪೂಜೆಯನ್ನು ಮಾಡ್ತಿದ್ದಾರೆ ಅಂತ ಆರೋಪವನ್ನು ಕೇಳಿಬರ್ತಾ ಇದೆ. ಬಿಜೆಪಿ ಶಾಸಕ ಧೀರಜ್ ಮುನಿರಾಜ್ರಿಂದ ನೇಕಾರ ಮಳಿಗೆಗೆ ಗುದ್ದಲಿ ಪೂಜೆ ನಡೆತಾ ಇದ್ದು, ಈ ವೇಳೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿಲ್ಲ ಅಂತ ಆರೋಪ ಕೇಳಿ ಬಂದಿದೆ. ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಸ್ತೆ ತಡೆದು ಆಕ್ರೋಶ ಹೊರಹಾಕ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಉದ್ಘಾಟನಾ ಸ್ಥಳಕ್ಕೆ ಬಿಡದೆ ರಸ್ತೆಯಲ್ಲೇ ತಡೆದ ಪೊಲೀಸರು. ಪ್ರತಿಭಟನಾಕಾರರು ನಿಯಂತ್ರಿಸಲು ಪೊಲೀಸರ ಹರಸಾಹಸ, ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರುವಂತಹ ಕಾರ್ಯಕರ್ತರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು, ದೊಡ್ಡಬಳ್ಳಾಪುರ ಪೊಲೀಸರಿಂದ ಪ್ರತಿಭಟನಾಕಾರರನ್ನು ತಡೆಯಲು ಹರಸಾಹಸ ಮಾಡಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಘಟನೆ ಸಂಭವಿಸಿದೆ. ಸರ್, ಈ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅವರು ಪ್ರದೇಶ ಮಾಡ್ತಾರೆ. ಜವಳಿ ಇಲಾಖೆ ಅನುಮತಿ ಈಗ ಜವಳಿ ಇಲಾಖೆಯವ್ರು ನೆನ್ನೆನೇ ಮೊನ್ನೆನೇ ಹೇಳಾಗಿದೆ. ಜವಳಿ ಇಲಾಖೆಯವ್ರಿಗೆ ಮಿನಿಸ್ಟರ್ ಫೋನ್ ಮಾಡಿ ಹೋಗ್ಬೇಡ, ನಾನು ಬರ್ತೀನಿ, ನಾನು ಬರೋದಿನ ನೀನು ಹೋಗಿ ಅಂದ್ರೆ ಶುಕ್ರವಾರ ಬರ್ತಾರಲ್ವಾ. ಇವಾಗ ನನಗಷ್ಟು ಅಧಿಕಾರ ಇಲ್ಲ ರೀ, ನಾನೊಬ್ಬ MLA. ನನ್ನ ಹಕ್ಕಿಗೆ ಚ್ಯುತಿ ತರಂಗಿಲ್ಲ. ನನ್ನ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನಗರಸಭೆ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸ್ಟ್ಯಾಂಡಿಂಗ್ ಕಮಿಟಿ ಮತ್ತು ಈ ವಾರ್ಡಿನ ಸದಸ್ಯರು ಇಷ್ಟು ಜನಕ್ಕೆ ತಿಳಿಸೋದು ನನ್ನ ಕರ್ತವ್ಯ, ತಿಳಿಸಿದ್ದೀನಿ. ಜವಳಿ ಇಲಾಖೆಗೆ ತಿಳಿಸೋದು ನನ್ನ ಕರ್ತವ್ಯ. ಒತ್ತುವರಿ ಆಗಿರೋ ಭೂಮಿ ಬಿಡ್ಸಕ್ಕೆ ಯಾರಿಗೂ ಇಲ್ಲ ಜವಳಿ ಇಲಾಖೆಯವ್ರಿಗೆ. ಅದಕ್ಕೆ ನಾವೇ ಬರ್ಬೇಕು, ಸ್ಥಳೀಯರು ನಾವೇ ಬರ್ಬೇಕು, ರಾಜಕಾರಣಿಗಳು. ಸರ್ಕಾರಿ ಆಸ್ತಿ, ಸಾರ್ವಜನಿಕರ ಆಸ್ತಿ, ನಮ್ಮಪ್ಪಂದೋ ಅಥವಾ ಬೇರೆ ಪಾರ್ಟಿಯಲ್ಲಿರೋ ರಾಜಕಾರಣಿ ಅವ್ರ ಅಪ್ಪಂದೋ ಈ ಆಸ್ತಿ ಅಲ್ಲ, ಸಾರ್ವಜನಿಕರ ಆಸ್ತಿ. ಸಾರ್ವಜನಿಕರ ಕೈಯಲ್ಲೇ ಇವತ್ತು ಶಂಕುಸ್ಥಾಪನೆ ನಿರ್ವಹಿಸಿದೀವಿ. ನೇಕಾರ ಮುಖಂಡ್ರೆ ಇವತ್ತು ಶಂಕುಸ್ಥಾಪನೆ ನಿರ್ವಹಿಸಿದ್ದಾರೆ. ಉದ್ಘಾಟನೆನೂ ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಅವತ್ತು ಮುಖ್ಯಮಂತ್ರಿಗಳನ್ನೂ ಕರೆಸ್ತೀವಿ. ನೀವು ಜಿಲ್ಲಾ ಉಸ್ತುವಾರಿ ಜೊತೆ ಮಾತಾಡಿದೀವಿ. ಇಲ್ಲಿ ಮತ್ತೆ ಕಾಂಗ್ರೆಸ್ ಪಾಪ 10 ವರ್ಷ ಅವ್ರ ಕೈಯಲ್ಲಿ ಮಾಡಕ್ಕಾಗಿಲ್ಲ. ಕೈಲಾದವನ್ ಮೈಪರ್ಚ್ಕೊಂಡ ಅಂದಂಗೆ ಕೆಲವು ಹೇಳಿದ್ನಲ್ಲ. ನೇಕಾರ್ ಯಾವ ಇಲಾಖೆಗೆ ಬರ್ತಾರೆ ಅಂತ ಗೊತ್ತಿಲ್ಲದೆ ಇರೋಂಥವ್ರು ನಮ್ಮನ್ನ ಆಳಿದ್ರೆ ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಇವತ್ತಾಗಿರೋದು ಉದಾಹರಣೆ. ನೇಕಾರರು ಬರೋವಂಥದ್ದು ಯಾವ ಇಲಾಖೆಗೆ? ಮಾರಾಟ ಮಳಿಗೆ ಸರಿ, ರೇಷ್ಮೆ ಮಾರಾಟ, ಸೀರೆಗಳ ಮಾರಾಟ ಮಳಿಗೆ. ಸೀರೆ ನೇಯ್ದಿರೋ ಅಂತಾನೆ ಇಲ್ಲಿ ಮಾರೋದು. ಕಚ್ಚಾ ರೇಷ್ಮೆಯನ್ನು ಮಾರ್ತಾ ಇಲ್ಲ ತಾನೆ. ಅದು ಜವಳಿ ಇಲಾಖೆಗೆ ಬರಬೇಕು ಅನ್ನೋಷ್ಟು ತಿಳುವಳಿಕೆ ಇಲ್ಲದೆ ಇರೋರು ನಮ್ಮನ್ನ ಆಳಿದ್ರೆ ಏನ್ ಸಮಸ್ಯೆ ಆಗುತ್ತೆ, ನಾವ್ ಎಷ್ಟು ಹಿಂದೆ ಹೋಗ್ತೀವಿ. ಅದನ್ನ ಸರಿಪಡಿಸಕ್ಕೆ ನನ್ಗೆ 2.5 ವರ್ಷ ಆಗಿರೋದು. ಇಲಾಖೆ ಕಾರ್ಯದರ್ಶಿಗಳು ಹೋಗಿ, IAS ಹೋಗಿ, ಮುಖ್ಯ ಕಾರ್ಯದರ್ಶಿಗೆ ಹೋಗಿ ಒಂದು ಇಲಾಖೆಯಿಂದ ಒಂದು ಇಲಾಖೆ ಹಸ್ತಾಂತರ ಮಾಡ್ಬೇಕು ಅಂದ್ರೆ ಜಾಸ್ತಿ ಕಷ್ಟ ಇದೆ. ರೆವೆನ್ಯೂ ಇಂದ ಬೇರೆ ಇಲಾಖೆಗೆ ಹೋಗ್ಬೇಕು ಅಂದ್ರೆ DC ಕೈಯಲ್ಲೇ ಆಗುತ್ತೆ. ಅಪ್ ಟು 10 acres, 9 acre 38 ಗುಂಟವರೆಗೂ. ಇದು 10 ಗುಂಟೆ ಮಾಡ್ಸಕ್ಕೆ ಎಷ್ಟು ಶ್ರಮ ಪಟ್ಟಿದೀವಿ. ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿ ಇದು ಹೇಳ್ತೀನಿ. ತಾವು ದಯವಿಟ್ಟು ಮಾಧ್ಯಮದವ್ರು ಇವತ್ತೇ ರೆಕಾರ್ಡ್ ಮಾಡ್ಕೊಳ್ಳಿ. 7/1/2026 ಕುರುಬರಳ್ಳಿ ರಸ್ತೆಯಲ್ಲಿ ರೇಷ್ಮೆ ಇಲಾಖೆಯಲ್ಲಿರೋ ಜಾಗ ಎಲ್ಲೂ ಆಗಿಲ್ಲ. 2 ಎಕರೆ ಟ್ರಾನ್ಸ್ಫರ್ ಮಾಡಿಸಿದೀವಿ ಜವಳಿ ಇಲಾಖೆಗೆ. ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ. ಇಡೀ ರಾಜ್ಯದಲ್ಲಿ ಬೆಳಗಾಂ ಆಗ್ಬೋದು, ಬಾಗಲಕೋಟೆ ಆಗ್ಬೋದು, ಎಲ್ಲಾದ್ರೂ ತಗೊಳ್ಳಿ, ಎಲ್ಲೂ ನೇಕಾರಿಗೆ ಉತ್ತಮವಾದಂತ ಒಂದು ಭವನ ಇವತ್ತಿಗೂ ಇಲ್ಲ. ರಾಜ್ಯದಲ್ಲಿ ಮಾದರಿಯಾಗಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಕಂಚಿಗಿಂತ ಹೆಚ್ಚಿನ ಒಳ್ಳೆಯ ಮಾದರಿಯಲ್ಲಿ ಒಂದು ರೇಷ್ಮೆ ಭವನವನ್ನ ನಮ್ಮ ಕುರುಬರಳ್ಳಿ ನ್ಯಾಷನಲ್ ಹೈವೇ ಫೇಸಿಂಗ್ 2 ಎಕರೆ ಜಮೀನನ್ನ ಮಂಜೂರು ಮಾಡಿಸಿರೋ ಕೀರ್ತಿ ನನಗಿರುತ್ತೆ. ನೀವು ಯಾವುದೋ ಸಣ್ಣ ಒಂದು ಗುದ್ಲಿ ಪೂಜೆಗೆ ಮಾಡಿಸಿದ್ರು ನನ್ನ ಮಗಂಗೆ ಇವಾಗ 3 ವರ್ಷ. ಅವ್ನು ಓಟ್ ಹಾಕೋ ಕಾಲದಲ್ಲೂ ನಮ್ಮ ಅಪ್ಪನೇ ಇದನ್ನ ಮಾಡಿಸಿದ್ದು, ನಮ್ಮ ಅಪ್ಪನ ಅಧಿಕಾರಾವಧಿಯಲ್ಲಿ ಮಾಡಿದ್ದು ಅನ್ನೋ ರೀತಿಯಲ್ಲಿ ಹೆಸರು ಉಳಿಯೋ ರೀತಿ ಕೆಲಸ ಮಾಡಿ ಹೋಗ್ತೀವಿ ನಾವು. ಥ್ಯಾಂಕ್ ಯು. ಮಂತ್ರಿಗಳು ಮತ್ತೆ ಶುಕ್ರವಾರ ನಾನು ಬರ್ತೀನಪ್ಪ. ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುನಿಯಪ್ಪ ಸಾಹೇಬರು ತುಂಬಾ ಒಳ್ಳೆಯವರು, ಉತ್ತಮ ವ್ಯಕ್ತಿಗಳು, ಅನುಭವಿಗಳು. ಅವ್ರ ಪಾಪ ಅಂತದ್ದು ಏನೂ ಇಲ್ಲ. ಎಲ್ಲ ಕಡೆ ಗುದ್ಲಿ ಪೂಜೆಗಳಿಗೆ ಬರೋ ಅಷ್ಟು ಪಾಪ ಅವ್ರಿಗೂ ಪುರ್ಸತ್ತಿಲ್ಲ. ಇಡೀ ರಾಜ್ಯ ನೋಡೋ ಅಷ್ಟು ಕೆಲಸ ಇದೆ ಅವರಿಗೆ. ಉದ್ಘಾಟನೆ ಮುಖ್ಯಮಂತ್ರಿಗಳನ್ನೇ ಕರೆಸಿ, ಅವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ದೇವರಾಜ ಅರಸು ಅವರ ದಾಖಲೆ ಮುರಿದಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಆಗ್ತಾರೋ ಅಥವಾ ಇನ್ಯಾರಾದ್ರೂ ಬೇರೆಯವರು ನಮ್ಮ DK ಸಾಹೇಬ್ರು ಬರ್ತಾರೋ ಗೊತ್ತಿಲ್ಲ. ಯಾರೇ ಮುಖ್ಯಮಂತ್ರಿಗಳಿದ್ರು 1 ವರ್ಷದೊಳಗಡೆ ಈ ಬಿಲ್ಡಿಂಗ್ ಅನ್ನ ಕಂಪ್ಲೀಟ್ ಮಾಡಿ 15 2 ಫ್ಲೋರಲ್ಲಿ 30 ಮಳಿಗೆಗಳನ್ನ ನಮ್ಮ ಕಂಚಿಯಲ್ಲಿ ಯಾವ ರೀತಿ ಪ್ರಕಾಶ್ ಆಗ್ಬೋದು, ಬಾಬುಷಾ ಆಗ್ಬೋದು, ಈ ರೀತಿ ಮಳಿಗೆಗಳು AC ಇಂದ ಇಟ್ಟು ಉತ್ತಮವಾದಂತ ಮಳಿಗೆಗಳು ಮಾಡಿದ್ದಾರೆ. ಆ ರೀತಿಯಲ್ಲಿ ಉತ್ತಮವಾದಂತ ಮಳಿಗೆಗಳನ್ನ ಗ್ರೌಂಡ್ ಫ್ಲೋರ್ಗೆ, ಫಸ್ಟ್ ಫ್ಲೋರ್ ಕೊಡಬೇಕು. ಸ್ಥಳೀಯ ನೇಕಾರಿಕೆ ವೃತ್ತಿಯಲ್ಲಿರುವಂತ ನೇಕಾರರೇ ಈ ಮಳಿಗೆಯ
ಏನು ಬಾಡಿಗೆಗೆ ಅಥವಾ ಲೀಸ್ಗೆ ತಗೊಳ್ಳೋ ರೀತಿಯಲ್ಲಿ ಕಾನೂನನ್ನು ರೂಪಿಸಿ ಜವಳಿ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ಇದು ಎಲ್ಲೂ ಇಲ್ಲ, ಮೊದಲನೇ ಬಾರಿಗೆ ದೊಡ್ಡಬಳ್ಳಾಪುರದಲ್ಲಿ ನಾವು ಒಂದು ವಾಣಿಜ್ಯ ಸಂಕೀರ್ಣ, ಅದು ಸೀರೆ ಮಾರಾಟಕ್ಕೆ ಅಂತ ಹೇಳಿ, ಅದು ಬಿಟ್ಟು ಇನ್ಯಾವುದೇ ಆಕ್ಟಿವಿಟಿ ಇಲ್ಲಿಲ್ಲ. ಇನ್ನೊಂದು ಫ್ಲೋರ್ ಏನಾದರೂ ಕಟ್ಟಕ್ಕಾದ್ರೆ ಅವತ್ತು ನೇಕಾರಿಕೆ ಉತ್ಪನ್ನಗಳು ಅಂದ್ರೆ ನಮ್ಮ ಇರೋಂಥ ಮಗ್ಗುಗಳಿಗೆ ಬೇಕಾಗುವಂತ ಎಲ್ಲ ಉತ್ಪನ್ನಗಳು, ಕಚ್ಚಾ ಉತ್ಪನ್ನಗಳು, ಇದಕ್ಕೆ ಇನ್ನೊಂದು ಫ್ಲೋರ್ ಅನುದಾನ ಲಭ್ಯತೆ ಇದ್ರೆ ಅದನ್ನ ಕಟ್ತೀವಿ. ಅದ್ರ ಮೇಲೆ ಇನ್ನೂ ಅನುದಾನ ಲಭ್ಯತೆ ಕೊಟ್ರೆ ಮೇಲಕ್ಕೆ ಒಂದು ಸಣ್ಣ ಸಮುದಾಯ ಭವನವನ್ನ ಮಾಡಿ ನೇಕಾರರಿಗೆ ಮತ್ತು ಹೋರಾಟರಿಗೆ ಮತ್ತೆ ನೇಕಾರ ಸಂಘಟನೆಗಳು ಮತ್ತೆ ವೀವರ್ಸ್ ಆರ್ಗನೈಸೇಷನ್ಸ್ ಏನು FPO ರೀತಿಯಲ್ಲಿ ವೀವರ್ಸ್ ಟು ಕೋಆಪರೇಟಿವ್ ಆರ್ಗನೈಸೇಷನ್ ಕೇಂದ್ರ ಸರ್ಕಾರ ಇವತ್ತು ಸ್ಥಾಪನೆ ಮಾಡಿದೆ. ಅವ್ರಗಳಿಗೆ ಸಭೆಗಳು ನಡೆಸಕ್ಕೆ ಇನ್ನೊಂದು ಫ್ಲೋರ್ ಅವತ್ತೇನಾದ್ರೂ ಅನುದಾನ ಲಭ್ಯತೆ ಇದ್ರೆ ಅವತ್ತು ಮಾಡ್ತೀವಿ.